ಪ್ರಿಯ ಆಸರೆ ಟಿವಿಯ ವೀಕ್ಷಕರಿಗೆಲ್ಲ ಈ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರುವುದು ಬಹಳ ಸಂತೋಷವಾಗಿದೆ. ಈ ಆಸರೆ ಟಿವಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿ ನೀವೆಲ್ಲ ಪ್ರಾರ್ಥನೆ ಮಾಡುತ್ತಿದ್ದೀರೆಂಬುದಾಗಿ ನಂಬುವರಾಗಿದ್ದೇವೆ. ಖಂಡಿತವಾಗಿ ಈ ಆಸರೆ ಟಿವಿಯ ಸೇವೆಗಾಗಿ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದಿನಾಲೂ ಪ್ರಾರ್ಥನೆ ಮಾಡಿರಿ. ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಒಂದು ಸುಂದರವಾದ ರಾಗವನ್ನು ಹಾಡುವುದರ ಮೂಲಕ ಸಂಧಿಸು ನನ್ನನ್ನು ಪವಿತ್ರಾತ್ಮನೇ, ನಿನ್ನ ಸ್ಪರ್ಶದಿಂದ ನಮ್ಮನ್ನು ಇವತ್ತು ಈ ಉದಯ ಕಾಲದಲ್ಲಿ ಮುಟ್ಟಿರಿ ಎಂಬುದಾಗಿ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಸಂಧಿಸು ನನ್ನನು ಪವಿತ್ರಾತ್ಮನೇ, ದೇವರಾತ್ಮನೇ, ಸ್ಪರ್ಶಿಸು ನನ್ನನು ಪವಿತ್ರಾತ್ಮನೇ, ಮಾರ್ಪಡಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ, ದೇವರಾತ್ಮನೇ, ಸ್ಪರ್ಶಿಸು ನನ್ನನು ದೇವರಾತ್ಮನೇ, ಮಾರ್ಪಡಿಸು ನನ್ನನು. ನಿನ್ನ ಮಾತು ಕೇಳಲು ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ. ನಿನ್ನ ಮಾತು ಕೇಳಲು ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ. ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಂದು ಮನೆಯಲ್ಲಿ ದೇವರ ಸ್ಪರ್ಶ, ದೇವರ ಸಂಧಿಸುವಿಕೆ ಉಂಟಾಗಲಿ. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ. ಪ್ರೈಸ್ ಲಾರ್ಡ್. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ಎಲ್ಲ ವೀಕ್ಷಕರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳು. ಒಂದೆರಡು ವಾಕ್ಯ ಭಾಗಗಳನ್ನು ಓದಿಕೊಂಡ ನಂತರ ಆ ವಚನಗಳ ಮುಖಾಂತರ ಇರುವ ದೈವಿಕ ಆಲೋಚನೆಯನ್ನು ನಾವು ಒಟ್ಟಾಗಿ ಸೇರಿ ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 5ನೇ ವಚನದಿಂದ 8ನೇ ವಾಕ್ಯದವರೆಗೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ
ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಈ ವಚನ ಹೇಳುತ್ತೆ ಬಹಳ ಸ್ಪಷ್ಟವಾಗಿ. ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಶರೀರಕ್ಕೆ, ಶರೀರದ ಆಸೆಗಳಿಗೆ ನಾವು ಅಧೀನರಾಗುವುದಾದ್ರೆ ಅದು ನಮ್ಮನ್ನ ಮರಣಕ್ಕೆ ನಡೆಸುತ್ತದೆಂಬುದಾಗಿಯೂ, ಹಾಗೂ ಪವಿತ್ರಾತ್ಮನಿಗೆ ನಾವು ಅಧೀನರಾಗಿ ಜೀವಿಸುವುದಾದ್ರೆ ಅದು ನಮ್ಮನ್ನ ಮನಃಶಾಂತಿಗೂ ಜೀವಕ್ಕೂ ಅಥವಾ ಆ ನಿತ್ಯ ಜೀವಕ್ಕೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ಬೆಳಿಗ್ಗೆ ಎದ್ದ ಸಮಯದಿಂದ ಸಾಯಂಕಾಲ ನಾವು ನಿದ್ರಿಸುವ ಸಮಯದವರೆಗೆ ನಮಗೊಂದು ಆತ್ಮೀಕ ಹೋರಾಟವಿದೆ. ಬೆಳಿಗ್ಗೆ ಎದ್ದ ಹಾಗೆ ಒಂದು ಗೇಮ್ ಶುರು ಆಗ್ತಿದೆ. ಅದು ಹೇಗಪ್ಪ ಅಂದ್ರೆ, ಒಂದು ಕಡೆ ದೇವರು ತಾನು ಆರಿಸಿಕೊಂಡವರನ್ನ ಎದುರು ನೋಡ್ತಿರ್ತಾರೆ. ಅವರು ತನಗೆ ಇಷ್ಟ ಬಂದದನ್ನು ಮಾಡಿ ತನ್ನನ್ನು ಮೆಚ್ಚಿಸುತ್ತಾರೆ ಎಂಬ ಒಂದು ನಿರೀಕ್ಷೆಯೊಂದಿಗೆ. ಇನ್ನೊಂದು ಕಡೆ ಸೈತಾನನಾದರೋ ಈಗಾಗಲೇ ತನ್ನ ಕೈಯಿಂದ ತಪ್ಪಿಸಿಕೊಂಡವರು ತನಗೆ ತಿರುಗಿ ಬಂದು ತನಗೆ ಅಧೀನರಾಗಬೇಕೆಂಬುದಾಗಿಯೂ ತನ್ನನ್ನು ಮೆಚ್ಚಿಸಬೇಕೆಂಬುದಾಗಿಯೂ ಎದುರು ನೋಡ್ತಿರ್ತಾನೆ. ಈ ಎರಡು ಯಜಮಾನರುಗಳನ್ನ ಸೇವಿಸಬೇಕೋ ಬೇಡೋ ಅನ್ನುವಂಥದ್ದು ಇವತ್ತು ನಮ್ಮ ಕೈಯಲ್ಲಿದೆ. ಬೆಳಿಗ್ಗೆ ಎದ್ದ ಹಾಗೆ ನಾವು ಯೋಚನೆ ಮಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ನಮಗೆ ಯಾವಾಗಲೂ ಎರಡು ಚಾಯ್ಸ್ ಇರುತ್ತೆ. ನಮಗೆ ದೇವರನ್ನ ಮೆಚ್ಚಿಸಬಹುದು, ಇಲ್ಲದಿದ್ರೆ ನಮ್ಮ ಶರೀರವನ್ನು ಮೆಚ್ಚಿಸುವಾಗ ಆಟೋಮೆಟಿಕಲಿ ನಾವು ಸೈತಾನನ್ನ ಮೆಚ್ಚಿಸ್ತಾ ಇದ್ದೇವೆ. ಅನೇಕ ಸಲ ನಾವು ಗೊತ್ತಿಲ್ಲದೆ ಅಥವಾ ಆತ್ಮೀಕ ನಿದ್ದೆಯು ನಮ್ಮನ್ನು ಆವರಿಸಿ ನಮ್ಮ ಶರೀರದ ಆಸೆಗಳನ್ನು ಪೂರೈಸುವುದಕ್ಕೆ ದುಡುಕಿ ಅದರ ಹಿಂದೆ ಹೋಗುವವರಾಗಿದ್ದೇವೆ. ಗಮನಿಸಿ, ಅದನ್ನು ಕೇವಲವಾಗಿ ಯಾರು ಕಾಣಬೇಡ್ರಿ. ನಮ್ಮ ಶರೀರದ ಆಸೆಗಳನ್ನ ಈಡೇರಿಸುವುದಕ್ಕಾಗಿಯೂ ನಮ್ಮ ಶರೀರವನ್ನು ಮೆಚ್ಚಿಸುವುದಕ್ಕಾಗಿ ನಾವು ಹೆಜ್ಜೆಗಳನ್ನು ಇಡುವಾಗ ನಮ್ಮ ಮನಃಶಾಂತಿ ನಷ್ಟಪಡುತ್ತೆ, ರಕ್ಷಣೆಯ ಆನಂದ ನಮ್ಮಿಂದ ಹೊರಟು ಹೋಗುತ್ತೆ. ಅದು ನಮ್ಮನ್ನ ಮರಣಕ್ಕೆ ಅಥವಾ ಆತ್ಮೀಕ ಮರಣಕ್ಕೆ ಒಯ್ಯುವಂಥದ್ದಾಗಿದೆ. ಅನೇಕರಿಗೆ ಸಭೆ ಬೇಕು, ಯೇಸುಸ್ವಾಮಿ ಬೇಕು, ಪರಲೋಕ ಬೇಕು, ಆದರೆ ತಮ್ಮ ಶರೀರದ ಇಚ್ಛೆಗಳನ್ನು ಆಸೆಗಳನ್ನು ತ್ಯಜಿಸಲು ಯಾರು ಮುಂದೆ ಬರುತ್ತಿಲ್ಲ. ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು, ಯಾವತ್ತೂ ನಿಮಗೆ ಎರಡು ಯಜಮಾನರುಗಳನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ಪವಿತ್ರ ಆತ್ಮನು ನಮ್ಮನ್ನ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಿದ್ದಾರೆ. ಈಗಾಗಲೇ ಪ್ರಿಯ ಸೇವಕರು ಹಾಡಿದ್ರು, ಪವಿತ್ರ ಆತ್ಮನೇ ನನ್ನನ್ನು ಸಂಧಿಸು, ನಿನ್ನ ಮಾತನ್ನ ಆಲಿಸುವಂತೆ ನನಗೆ ಸಹಾಯ ಮಾಡು. ಪ್ರತಿಯೊಂದು ನಿಮಿಷ ಪರಿಶುದ್ಧ ಆತ್ಮನು ನಮ್ಮ ಅಂತರಾತ್ಮದಲ್ಲಿ ಬಹಳ ಮೃದು ಧ್ವನಿಯಲ್ಲಿ ಸಣ್ಣದಾಗಿ ಮಾತನಾಡ್ತಿರ್ತಾರೆ. ಪವಿತ್ರಾತ್ಮನಿಗೆ ಇಷ್ಟವಾದ ಸಂಗತಿಗಳ ಕುರಿತಾಗಿ. ಯಾವಾಗಲೂ ನಾವು ಯಾರು ಆಕಸ್ಮಿಕವಾಗಿ ತಪ್ಪು ಮಾಡುವವರಲ್ಲ, ಬದಲಾಗಿ ಆ ತಪ್ಪು ಅಥವಾ ಆ ಪಾಪವು ನಾವು ಮಾಡುವುದಕ್ಕಿಂತ ಮೊದಲೇ ಪವಿತ್ರಾತ್ಮ ನಮಗೆ ಸೂಚನೆ ಕೊಡುತ್ತಾರೆ, ಬೇಡ, ಇದು ಯೇಸು ಕ್ರಿಸ್ತನ ಆಜ್ಞೆಗಳಿಗೆ ವಿರುದ್ಧವಾದದ್ದು. ಇದನ್ನ ಮಾಡುವುದಾದ್ರೆ ನೀನು ಕೇವಲ ನಿನ್ನ ಶರೀರವನ್ನು, ಸೈತಾನನನ್ನು ಮೆಚ್ಚಿಸುತ್ತೀಯ ಹೊರತು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬ ಸೂಚನೆಯನ್ನು ಕೊಡುತ್ತಲೇ ಇರುತ್ತಾರೆ. ಆದ್ರೆ ಅನೇಕ ಸಲ ಆ ಸಣ್ಣದಾಗಿ ನಮ್ಮ ಅಂತರಾತ್ಮದಲ್ಲಿ ಕೇಳುವ ಪವಿತ್ರಾತ್ಮನ ಶಬ್ದಕ್ಕೆ ನಾವು ಅವಿಧೇಯರಾಗ್ತಾ ಇದ್ದೇವೆ. ಆತನ ಶಬ್ದವನ್ನ ನಾವು ಅಲ್ಲಗಳೆಯುತ್ತಾ ಇದ್ದೇವೆ. ಈ ಬೆಳಗಿನ ಸಮಯದಲ್ಲಿ ದೇವರಾತ್ಮ ನಮ್ಮೆಲ್ಲರನ್ನ ಎಚ್ಚರಿಸುತ್ತಿದ್ದಾನೆ. ಪ್ರತಿದಿನ, ಪ್ರತಿ ಕ್ಷಣ ಶರೀರದ ಆಸೆಗಳನ್ನೆಲ್ಲ ಬದಲಾಗಿ ಪವಿತ್ರಾತ್ಮನ ಆಸೆಗಳನ್ನು ಈಡೇರಿಸೋಣ. ಪವಿತ್ರಾತ್ಮನಿಗೆ ಅಧೀನರಾಗೋಣ. ಈ 8ನೇ ಅಧ್ಯಾಯ ಹೇಳುತ್ತೆ, ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿರುವುದರಿಂದ ನಮಗೆ ಅಪರಾಧ ನಿರ್ಣಯ ಇಲ್ಲ. ನಾವೆಲ್ಲರೂ ರಕ್ಷಣೆ ಹೊಂದಿದವರಾಗಿದ್ದೇವೆ. ನಮ್ಮ ಯಜಮಾನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ.
ನಾವೀಗ ಪವಿತ್ರಾತ್ಮನಿಗೆ ಆಗಿದ್ದೇವೆ. ಮೊದಲು ನಾವು ಪಾಪಕ್ಕೆ ಅಧೀನರಾಗಿದ್ದೆವು. ಈಗ ಪಾಪದ ಆ ಒಂದು ದಾಸತ್ವದಿಂದ ಹೊರಗಡೆ ಬಂದಿದ್ದೇವೆ. ಈಗ ತಿರುಗಿ ನಾವು ಪಾಪದಲ್ಲಿ ಬೀಳುವುದಾದ್ರೆ ಮತ್ತೆ ನಾವು ಪಾಪಕ್ಕೆ ದಾಸರಾಗ್ತೇವೆ. ಪಾಪಕ್ಕೆ ದಾಸರಾದರೆ ಪಾಪವು ಕೊಡುವ ಸಂಬಳ ಮರಣವಷ್ಟೇ. ಹಾಗಾಗಿ ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ದೇವರಾತ್ಮನ ಶಬ್ದಕ್ಕೆ ಕಿವಿಗೊಡೋಣ. ಈ ದಿನವನ್ನು ಇವತ್ತು ನಾವಿಲ್ಲಿ ಶುರು ಮಾಡ್ತಾ ಇದ್ದೇವೆ, ಆರಂಭಿಸ್ತಾ ಇದ್ದೇವೆ. ಇವತ್ತು ನಾವು ದೇವರಾತ್ಮನ ಬಳಿಯಲ್ಲಿ ಪ್ರಾರ್ಥಿಸೋಣ. ದೇವರಾತ್ಮನೇ, ನಿನ್ನ ಶಬ್ದಕ್ಕೆ ಕಿವಿಗೊಡುವಂತೆಯೂ ನಿನಗೆ ವಿಧೇಯರಾಗುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಾ ಒಪ್ಪಿಸಿಕೊಡೋಣ. ಈ ವಚನಗಳ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. ಕೆಟ್ಟ ಸ್ವಭಾವದಿಂದ ನನ್ನ ಬಿಡಿಸಿ ಪವಿತ್ರಾತ್ಮನೇ, ಒಳ್ಳೆಯದನ್ನೇ ಮಾಡಲು ಕಲಿಸಿ ಕೊಡಿ ಆತ್ಮನೇ. ಈ ವಾಕ್ಯದಿಂದ ಎಲ್ಲ ಶರೀರದ ಇಚ್ಛೆಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ದೇವರಿಗಾಗಿ ಪವಿತ್ರಾತ್ಮನ ಮಾತುಗಳನ್ನು ಕೇಳಿ ನಾವು ನಮ್ಮ ಕುಟುಂಬಗಳಲ್ಲಿ ಎಚ್ಚರವಾಗೋಣ. ಎಲ್ಲ ಗಂಡ ಹೆಂಡತಿರ ಮಧ್ಯದಲ್ಲಿ ಪ್ರೀತಿ ಅನ್ಯೂನ್ಯತೆ ಇರಲಿ. ಎಲ್ಲ ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಇರಲಿ. ಎಲ್ಲರೂ ಮತ್ತೊಂದು ಸರಿ ಈ ರಾಗವನ್ನು ಹಾಡಿ, ಪವಿತ್ರಾತ್ಮನೇ ನಮ್ಮನ್ನು ಮುಟ್ಟು ಸ್ವಾಮಿ, ಸ್ಪರ್ಶಿಸು, ಆವರಿಸು, ಸಂಧಿಸು ಎಂಬುದಾಗಿ ಹಾಡೋಣವೇ. ಊರಗದ ಬಲವಶ್ಯಗೋದಿರಲವ ಓ ಜೀಸಸ್. ಕೆಟ್ಟ ಸ್ವಭಾವದಿಂದ ನನ್ನ ಬಿಡಿಸು ಪವಿತ್ರಾತ್ಮನೇ, ಒಳ್ಳೆಯದನ್ನೇ ಮಾಡಲು ಕಲಿಸಿ ಕೊಡಿ ಆತ್ಮನೇ. ಕೆಟ್ಟ ಸ್ವಭಾವದಿಂದ ನನ್ನ ಬಿಡಿಸಿ ಪವಿತ್ರಾತ್ಮನೇ, ಒಳ್ಳೆಯದನ್ನೇ ಮಾಡಲು ಕಲಿಸಿ ಕೊಡಿ ಆತ್ಮನೇ. ಸಂಧಿಸು ನನ್ನನು, ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು. ಎಲ್ಲರ ಬಾಯಿಗಳು ತೆರೆದು ಈ ರೀತಿಯಾಗಿ ಹೇಳಕ್ಕಾಗುತ್ತಾ? ಸಂಧಿಸು ನನ್ನನು, ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು. ಸರ್ವಶಕ್ತನಾದ ದೇವರೇ, ಎಲ್ಲ ಶಾರೀರಿಕ ಇಚ್ಛೆಗಳು, ಎಲ್ಲ ಶಾರೀರಿಕ ಆಸೆಗಳು ಯೇಸುವಿನ ನಾಮದಲ್ಲಿ ಈ ಉದಯ ಕಾಲದಲ್ಲಿ ಇವರ ಕುಟುಂಬದಲ್ಲಿ ಕಾಡುತ್ತಿರುವಂತಹ ಕರ್ತನೆ ಎಲ್ಲ ಇಚ್ಛೆಗಳನ್ನು ಮರೆ ಮಾಡಿ ನಿನಗಾಗಿ ಪರಿಶುದ್ಧವಾಗಿ ಜೀವಿಸಲು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಿಶುದ್ಧವಾಗಿ ಜೀವಿಸಲು ಇವತ್ತೇ ಸ್ಪರ್ಶಿಸು. ತಂದೆ ತಾಯಿಗೆ ಮಕ್ಕಳು ವಿಧೇಯರಾಗಿ ಕರ್ತನೆ ಜೀವಿಸಲು ಇವತ್ತೇ ಸ್ಪರ್ಶಿಸು ಸ್ವಾಮಿ. ಇವರ ಕುಟುಂಬಗಳಲ್ಲಿ ಯಾವ ಶಾರೀರಿಕ ಇಚ್ಛೆಗಳಿಂದ ಇವರು ನೆಮ್ಮದಿ ಕಳೆದುಕೊಂಡಿದ್ದಾರೋ, ಪ್ರೀತಿ ಕಳೆದುಕೊಂಡಿದ್ದಾರೋ, ವಿಶ್ವಾಸ ಕಳೆದುಕೊಂಡಿದ್ದಾರೋ, ಈ ಉದಯ ಕಾಲದಲ್ಲಿ ಮಾತನಾಡಿದ ಹಾಗೆ ಇವರ ಕುಟುಂಬಕ್ಕೆ ಒಂದು ದೊಡ್ಡ ಸ್ಪರ್ಶ ಉಂಟಾಗಲಿ, ಅದು ಪರಿಶುದ್ಧವಾದ ಸ್ಪರ್ಶ ಉಂಟಾಗಲಿ ಸ್ವಾಮಿ. ಎಲ್ಲವೂ ನಿಮ್ಮ ಕೈಯಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಗೆ. ಆಮೇನ್, ಆಮೇನ್. ಪ್ರೀತಿಯ ಆಸರೆ ಟಿವಿ ವೀಕ್ಷಕರೇ, ಖಂಡಿತವಾಗಿ ಇವತ್ತಿನ ವಾಕ್ಯ ಬಲವಾಗಿ ಮಾತನಾಡಿದೆ. ನಾವು ಶಾರೀರಿಕ ಇಚ್ಛೆಗಳನ್ನೆಲ್ಲ ಬಿಡುವಾಗ ನಾವು ನರಕದಿಂದ ದೂರಾಗುತ್ತೇವೆ, ಮರಣದಿಂದ ದೂರಾಗುತ್ತೇವೆ, ಪರಲೋಕಕ್ಕೆ ಹತ್ತಿರವಾಗುತ್ತೇವೆ. ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ನೀವು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಈ ಶಾರೀರಿಕ ಆಸೆಯನ್ನು ಎಲ್ಲ ಬಿಟ್ಟು ಪರಿಶುದ್ಧವಾಗಿ ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ನೋಡುವರಾಗಿದ್ದೀರಾ. ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.